ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೋಚಕ ಮತ್ತು ನಿಗೂಢ ಸಸ್ಯದ ಆಳವನ್ನು ಕೆದಕಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಇದು ನಿಮ್ಮ ವೀಕೆಂಡ್ ಮಿಸ್ಟರೀಸ್ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ನಿಮ್ಮ ಜೊತೆ. ಟೆಲಿಪೋರ್ಟೇಷನ್ ಎಂದರೇನು? ಇಲ್ಲಿ ವಸ್ತುವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವುದಿಲ್ಲ, ಬದಲಿಗೆ ಒಂದು ಕಡೆ ಕಣ್ಮರೆಯಾಗಿ ತಕ್ಷಣವೇ ಮತ್ತೊಂದು ಕಡೆ ಪ್ರತ್ಯಕ್ಷವಾಗುತ್ತದೆ. ಇದು ಸಾಮಾನ್ಯವಾಗಿ ವಿಜ್ಞಾನದ ಕಲ್ಪಿತ ಕಥೆಗಳಲ್ಲಿ, ಉದಾಹರಣೆಗೆ ಸ್ಟಾರ್ ಟ್ರೆಕ್ ಸಿನಿಮಾಗಳಲ್ಲಿ ಕಂಡುಬರುತ್ತದೆ. ಟೆಲಿಪೋರ್ಟೇಷನ್ ಎಂದರೇನು ಎಂದು ಸರಳವಾಗಿ ಹೇಳುವುದಾದರೆ, ಒಂದು ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ಭೌತಿಕವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಷಣಾರ್ಧದಲ್ಲಿ ವರ್ಗಾಯಿಸುವ ಪ್ರಕ್ರಿಯೆಯೇ ಟೆಲಿಪೋರ್ಟೇಷನ್. ವಿಜ್ಞಾನದಲ್ಲಿ ಇದನ್ನು ಕ್ವಾಂಟಮ್ ಟೆಲಿಪೋರ್ಟೇಷನ್ ಎಂದು ಕರೆಯಲಾಗುತ್ತದೆ. ವಿಜ್ಞಾನದಲ್ಲಿ ಟೆಲಿಪೋರ್ಟೇಷನ್ ಈಗಾಗಲೇ ಸಾಧ್ಯವಾಗಿದೆ, ಆದರೆ ಅದು ಕೇವಲ ಅಣುಗಳ ಮಟ್ಟದಲ್ಲಿ ಮಾತ್ರ. ಇದನ್ನು ಕ್ವಾಂಟಮ್ ಟೆಲಿಪೋರ್ಟೇಷನ್ ಎಂದು ಕರೆಯುತ್ತೇವೆ. ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಇದು ಟೆಲಿಪೋರ್ಟೇಷನ್ ನ ಮೂಲಾಧಾರ. ಎರಡು ಕಣಗಳ ಪರಸ್ಪರ ಸಂಬಂಧ ಹೊಂದಿದ್ದರೆ ಒಂದು ಕಣದ ಸ್ಥಿತಿಯನ್ನು ಬದಲಿಸಿದರೆ ಸಾವಿರಾರು ಕಿಲೋಮೀಟರ್ ದೂರವಿರುವ ಇನ್ನೊಂದು ಕಣದ ಸ್ಥಿತಿಯು ತಕ್ಷಣವೇ ಬದಲಾಗುತ್ತದೆ. ವಿಜ್ಞಾನಿಗಳು ಫೋಟಾನ್ಗಳನ್ನು, ಅಂದರೆ ಬೆಳಕಿನ ಕಣಗಳು, ಭೂಮಿಯಿಂದ ಬಾಹ್ಯಾಕಾಶದಲ್ಲಿರುವ ಸ್ಯಾಟಲೈಟ್ಗೆ ಟೆಲಿಪೋರ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ, ಸುಮಾರು 1400 ಕಿಲೋಮೀಟರ್ ದೂರದವರೆಗೂ. ಆದರೆ ಕೆಲವೊಂದು ಘಟನೆಗಳು ಅಚ್ಚರಿ ಮೂಡಿಸುವ ನೈಜ ಘಟನೆಗಳು ನಡೆದಿವೆ. ಅವುಗಳು ಏನೆಂದು ತಿಳಿಯೋಣ ಬನ್ನಿ. ದ ಮಿಸ್ಟ್ರಿ ಆಫ್ ಟೆಲಿಪೋರ್ಟೇಷನ್. ಮನುಷ್ಯ ಸಾಗಬಲ್ಲ ವೇಗಕ್ಕಿಂತಲೂ ವೇಗವಾಗಿ ನಡೆದ ಆ ಪ್ರಯಾಣ. ಒಬ್ಬ ವ್ಯಕ್ತಿ ನಿಗೂಢವಾಗಿ ಕಣ್ಮರೆಯಾದ. 1970ರ ದಶಕದ ಹಳೆಯ ಬೆಂಗಳೂರಿನ ಶಾಂತವಾದ ರಸ್ತೆಗಳು. ದಿನಾಂಕ ಜುಲೈ 12. ಬೆಂಗಳೂರಿನ HAL ವಿಜ್ಞಾನಿ ದಿನದಂತೆ ಬೆಳಿಗ್ಗೆ 8:30ಕ್ಕೆ ತಮ್ಮ ಹಳೆಯ ಸೈಕಲ್ ಏರಿ ಕಚೇರಿಗೆ ಹೊರಡುತ್ತಿರುತ್ತಾರೆ. ಮನೆಯಿಂದ ಕಚೇರಿಗೆ ಇದ್ದದ್ದು ಕೇವಲ 15 ನಿಮಿಷಗಳ ಹಾದಿ. ಆದರೆ ಆ 15 ನಿಮಿಷ ಆ ವ್ಯಕ್ತಿಯ ಜೀವನವನ್ನೇ ಬದಲಿಸಿತು. ಅವರು ಕಚೇರಿಗೂ ತಲುಪಲಿಲ್ಲ, ವಾಪಸ್ ಮನೆಗೂ ಬರಲಿಲ್ಲ. ಪೊಲೀಸರು ರಸ್ತೆಯ ಇಂಚಿಂಚು ಹುಡುಕಿದರೂ ಒಂದು ಸಣ್ಣ ಸುಳಿವು ಸಿಗಲೇ ಇಲ್ಲ. ಅವರ ಸೈಕಲ್ ಕೂಡ ಮಾಯವಾಗಿತ್ತು. ಮರುದಿನ ಬೆಳಿಗ್ಗೆ, ಅಂದರೆ ಸುಮಾರು 22 ಗಂಟೆಗಳ ನಂತರ, ಬೆಂಗಳೂರಿನಿಂದ ಸುಮಾರು 1600 ಕಿಲೋಮೀಟರ್ ದೂರದಲ್ಲಿರುವ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನದ ಬಳಿ ಒಬ್ಬ ವ್ಯಕ್ತಿ ಗಾಬರಿಯಿಂದ ಓಡಾಡುತ್ತಿರುತ್ತಾರೆ. ಅದು ಅವರೇ, ವಿಜ್ಞಾನಿ. ಇಲ್ಲಿರುವ ಟ್ವಿಸ್ಟ್ ಗಮನಿಸಿ. 1970ರಲ್ಲಿ ಬೆಂಗಳೂರಿನಿಂದ ವಾರಣಾಸಿಗೆ ಹೋಗಲು ಕನಿಷ್ಠ 2 ವಿಮಾನಗಳನ್ನು ಬದಲಿಸಬೇಕಿತ್ತು, ಅಥವಾ 40ರಿಂದ 50 ಗಂಟೆಗಳ ಕಾಲ ರೈಲಿನಲ್ಲಿ ಪ್ರಯಾಣಿಸಬೇಕು. ಅಷ್ಟೇ ಅಲ್ಲ, ಅವರ ಜೇಬಿನಲ್ಲಿ ಹಣವೂ ಕೂಡ ಇರಲಿಲ್ಲ, ಕೈಯಲ್ಲಿ ಟಿಕೆಟ್ ಕೂಡ ಇರಲಿಲ್ಲ, ಕನಿಷ್ಠ ಪಕ್ಷ ಅವರ ಬಳಿ ಬಟ್ಟೆಗಳು ಬದಲಾಗಿರಲಿಲ್ಲ. ಅವರು ಬೆಂಗಳೂರಿನಲ್ಲಿ ಯಾವ ಬಟ್ಟೆ ಧರಿಸಿ ಹೊರಟಿದ್ದರೋ ಅದೇ ಬಟ್ಟೆಯಲ್ಲಿ ವಾರಣಾಸಿಯಲ್ಲಿ ಪ್ರತ್ಯಕ್ಷವಾಗಿದ್ದರು. ಪೊಲೀಸರು ಮತ್ತು ಗುಪ್ತಚರ ಇಲಾಖೆಯವರು ಅವರನ್ನು ವಿಚಾರಣೆ ಮಾಡಿದಾಗ ಅವರು ನೀಡಿದ ಹೇಳಿಕೆ ಇಡೀ ವ್ಯವಸ್ಥೆಯನ್ನೇ ನಡುಗಿತು. ಅವರು ಹೇಳಿದ್ದು ಹೀಗೆ: ನಾನು ಸೈಕಲ್ ತುಳಿಯುತ್ತಿದ್ದಾಗ ರಸ್ತೆಯ ಮಧ್ಯೆ ಹಠಾತ್ ಆಗಿ ದಟ್ಟವಾದ ಮಂಜು ಕವಿದಂತಾಯಿತು. ಎತ್ತರವಾದ ಸೀಟಿ ಹೊಡೆದಂತ ಶಬ್ದ ಕೇಳಿಸಿ ಕಣ್ಣು ಬಿಟ್ಟಾಗ ನಾನು ಅಚಾನಕ್ಕಾಗಿ ಆ ಅಪರಿಚಿತ ನಗರದಲ್ಲಿದ್ದೆ. ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ನನಗೆ ತಿಳಿದು. ವಿಶೇಷವೆಂದರೆ ಅವರ ಸೈಕಲ್ ವಾರಣಾಸಿಯ ಒಂದು ಗಲ್ಲಿಯಲ್ಲಿ ನಿಂತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸೈಕಲ್ ಮೇಲೆ 1600 ಕಿಲೋಮೀಟರ್ ಪ್ರಯಾಣ ಮಾಡಿದ ಯಾವುದೇ ಕುರುಹುಗಳಿರಲಿಲ್ಲ. ಇದು ಕೇವಲ ಕಟ್ಟುಕತೆಯಲ್ಲ, ಅಂದು ಪತ್ರಿಕೆಗಳಲ್ಲಿ ವರದಿಯಾದ ಘಟನೆ. ವಿಜ್ಞಾನಿಗಳು ಇದಕ್ಕೆ 2 ಸಾಧ್ಯತೆಗಳನ್ನು ನೀಡುತ್ತಾರೆ. ಏನೆಂದು ತಿಳಿಯೋಣ ಬನ್ನಿ. ತಿಳಿಯದೆಯೇ ಅವರು ಒಂದು ವರ್ಮ್ ಹೋಲ್ ಒಳಗೆ ಪ್ರವೇಶಿಸಿರಬಹುದು, ಅಥವಾ ಸಮಯ ಮತ್ತು ಜಾಗದ ನಡುವಿನ ವ್ಯತ್ಯಾಸ ಅಳಿಸಿ ಹೋಗಿ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಷಣಾರ್ಧದಲ್ಲಿ ಜಿಗಿದಿರಬಹುದು. ಆ ವಿಜ್ಞಾನಿ ಸುಳ್ಳು ಹೇಳುತ್ತಿದ್ದಾರಾ, ಅಥವಾ ಭೂಮಿಯ ಮೇಲೆ ನಮಗೆ ತಿಳಿಯದ ಯಾವುದೋ ಶಕ್ತಿ ಕೆಲಸ ಮಾಡುತ್ತಿದೆಯಾ? ಇಂದಿಗೂ ಆ 22 ಗಂಟೆಗಳ ಕಾಲ ಅವರು ಬೆಂಗಳೂರಿನಿಂದ ವಾರಣಾಸಿಗೆ ಹೇಗೆ ತಲುಪಿದರು ಎಂಬುದು ಇತಿಹಾಸದ ಪುಟಗಳಲ್ಲಿ ಒಂದು ಬಗೆಹರಿಯಾದ ರಹಸ್ಯವಾಗಿ ಉಳಿದಿದೆ. ನಿಮ್ಮ ಪ್ರಕಾರ ಇದು ತಾಂತ್ರಿಕ ದೋಷವೇ, ಅಥವಾ ಭೂಮಿಯ ಮೇಲೆ ನಮಗೆ ತಿಳಿಯದ ಪೋರ್ಟಲ್ಗಳು ಇವೆಯೇ? ಕಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿಯಾಗಿ ನಡೆದ ಮತ್ತೊಂದು ಘಟನೆ ನಮ್ಮ ಬೆಂಗಳೂರಿನ. ವಿಜ್ಞಾನ ಹೇಳುತ್ತೆ ಮನುಷ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಷಣಾರ್ಧದಲ್ಲಿ ಹೋಗಲು ಸಾಧ್ಯವಿಲ್ಲ. ಆದರೆ 2018ರ ಆ ರಾತ್ರಿ ಬೆಂಗಳೂರಿನ ಆ ಸಾಫ್ಟ್ವೇರ್ ಇಂಜಿನಿಯರ್ ಪಾಲಿಕೆ ವಿಜ್ಞಾನ ಸುಳ್ಳಾಗಿತ್ತು. ಲಿಫ್ಟ್ ಹತ್ತಿದಾಗ ಆತ ಬೆಂಗಳೂರಿನಲ್ಲಿದ್ದ. ಕೇವಲ 30 ಸೆಕೆಂಡ್ ನಂತರ ಲಿಫ್ಟ್ ಬಾಗಿಲು ತೆರೆದಾಗ ಆತ ಇದ್ದದ್ದು ಮಾತ್ರ 500 ಕಿಲೋಮೀಟರ್ ದೂರದ ಹಂಪಿಯಲ್ಲಿ. CCTV ಕ್ಯಾಮೆರಾಗಳ ಕಣ್ಣೆದುರೇ ನಡೆದ ಈ ಟೆಲಿಪೋರ್ಟೇಷನ್ ರಹಸ್ಯ ಇಂದಿಗೂ ಪೊಲೀಸರಿಗೆ ಮತ್ತು ವಿಜ್ಞಾನಿಗಳಿಗೆ ಒಂದು ದೊಡ್ಡ ಸವಾಲಾಗಿದೆ. ರವಿ ಬಾರದಿದ್ದನ್ನು ಕಂಡು ಹುಡುಕಲು ಪ್ರಾರಂಭಿಸುತ್ತಾರೆ. ಸೆಕ್ಯೂರಿಟಿ ಬಳಿ ಹೋಗಿ ಕೇಳಿದಾಗ ಸಿಕ್ಕ ಉತ್ತರ ಲಿಫ್ಟ್ ನ ಬಳಿ ತೆರಳಿದ್ದಷ್ಟೇ. ಭಯಭೀತರಾಗಿ ಪೊಲೀಸ್ನ ಬಳಿ ತೆರಳಬೇಕಾಯಿತು. ಪೊಲೀಸರು ತನಿಖೆ ಆರಂಭಿಸಿದರು.
ಇಡೀ ಬಿಲ್ಡಿಂಗ್ ಜಾಲಾಡಿದರೂ ರವಿ ಪತ್ತೆಯಾಗಲೇ ಇಲ್ಲ. ಸರಿಯಾಗಿ 12 ಗಂಟೆಯ ನಂತರ ಪೊಲೀಸರಿಗೆ ಒಂದು ಫೋನ್ ಕರೆ ಬರುತ್ತದೆ, ರವಿ ಸಿಕ್ಕಿದ್ದಾನೆ ಎಂದು. ಆದರೆ ಎಲ್ಲಿ ಗೊತ್ತಾ? ಬೆಂಗಳೂರಿನಿಂದ 500 ಕಿಲೋಮೀಟರ್ ದೂರದಲ್ಲಿರುವ ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಆವರಣದಲ್ಲಿ. ರವಿ ಅಲ್ಲಿನ ಕಲ್ಲಿನ ಮಂಟಪವೊಂದರ ಮೇಲೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ರವಿ ಎಚ್ಚರವಾದಾಗ ಆತನಿಗೆ ನೆನಪಿದ್ದದ್ದು ಕೇವಲ ಒಂದು ವಿಷಯ. ಲಿಫ್ಟ್ ನಲ್ಲಿ ಒಂದು ವಿಚಿತ್ರವಾದ ನೀಲಿ ಬಣ್ಣದ ಬೆಳಕು ಕಾಣಿಸಿತು ಅಷ್ಟೇ. ಇಲ್ಲಿ ನಿಮಗೆ ಗಮನಿಸಬೇಕಾದ ರೋಚಕ ಅಂಶವೆಂದರೆ ಟೈಮ್ ಗ್ಯಾಪ್. ಬೆಂಗಳೂರಿನಿಂದ ಹಂಪಿಗೆ ಹೋಗಲು ಕನಿಷ್ಠ 8 ಗಂಟೆ ಬೇಕು, ಆದರೆ ರವಿ ಕೇವಲ 30 ಸೆಕೆಂಡಿನಲ್ಲಿ ತಲುಪಿದ್ದ. ಇದರಲ್ಲಿ ಆಶ್ಚರ್ಯ ವಿಷಯವೇನೆಂದರೆ ರವಿಯ ಕೈಯಲ್ಲಿದ್ದ ಮೊಬೈಲ್ ಫೋನ್ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ಯಾವುದೋ ಅತಿಯಾದ ವಿಕಿರಣಕ್ಕೆ ತುತ್ತಾದಂತೆ ಕಾಣುತ್ತಿತ್ತು. ಹಂಪಿ ಮತ್ತು ಆ ಅಪಾರ್ಟ್ಮೆಂಟ್ ಇರುವ ಜಾಗ ಎರಡೂ ಒಂದೇ ಲೈನ್, ಅಂದ್ರೆ ಭೂಮಿಯ ಕಾಂತೀಯ ರೇಖೆ. ಇದೆರಡು ಒಂದೇ ಸಾಲಿನಲ್ಲಿರುವುದು ಕಾಕತಾಳವೇ? ಇಂದಿಗೂ ರವಿಗೆ ತಾನು ಹೇಗೆ ಹಂಪಿಗೆ ತಲುಪಿದೆ ಎಂದು ತಿಳಿದಿಲ್ಲ. ವಿಜ್ಞಾನಿಗಳು ಇದನ್ನು ಕ್ವಾಂಟಮ್ ಟನಲಿಂಗ್ ಎನ್ನಬಹುದು ಅಥವಾ ಆಧ್ಯಾತ್ಮಿಕವಾಗಿ ಇದನ್ನು ಸಿದ್ಧಿ ಎನ್ನಬಹುದು. ಆದರೆ ಆ 30 ಸೆಕೆಂಡ್ ನಲ್ಲಿ ರವಿ ಅನುಭವಿಸಿದ ಆ ಪ್ರಯಾಣ ಇಂದಿಗೂ ಒಂದು ಬಿಡಿಸಲಾಗದ ರಹಸ್ಯ. ವಿಜ್ಞಾನದ ಪ್ರಕಾರ ಪರಮಾಣು ಮಟ್ಟದಲ್ಲಿ ಕಣಗಳು ಒಂದು ತಡೆಯನ್ನು ದಾಟಿ ಇನ್ನೊಂದು ಕಡೆಗೆ ತಕ್ಷಣವೇ ಜಿಗಿಯಬಲ್ಲವು. ಒಂದು ವೇಳೆ ರವಿ ಇದ್ದ ಲಿಫ್ಟ್ ನಲ್ಲಿ ಯಾವುದೋ ತಾಂತ್ರಿಕ ದೋಷದಿಂದ ಅಥವಾ ಅತಿ ಹೆಚ್ಚಿನ ಕಾಂತೀಯ ಶಕ್ತಿ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಉತ್ಪತ್ತಿಯಾಗಿದ್ದರೆ ಅಲ್ಲಿನ ಪರಮಾಣುಗಳು ಕ್ಷಣಾರ್ಧದಲ್ಲೇ ಟನಲಿಂಗ್ ಪ್ರಕ್ರಿಯೆಗೆ ಒಳಗಾಗಿರಬಹುದು. ಅಂದರೆ ವ್ಯಕ್ತಿ ಒಂದು ಕಡೆಯಿಂದ ಮಾಯವಾಗಿ ಇನ್ನೊಂದು ಕಡೆಗೆ ಅಣು ರೂಪದಲ್ಲಿ ವರ್ಗಾವಣೆಯಾಗಬಹುದು. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಐನ್ಸ್ಟೈನ್ ಅವರು ವಾರ್ಮ್ ಹೋಲ್ ಎಂಬ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಇದು ಬ್ರಹ್ಮಾಂಡದ ಎರಡು ವಿಭಿನ್ನ ಜಾಗಗಳ ನಡುವೆ ಇರುವ ಒಂದು ಶಾರ್ಟ್ ಕಟ್ ಹಾದಿ. ಭೂಮಿಯ ಮೇಲೆ ಕೆಲವು ಜಾಗಗಳಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣ ಬಲ ಅಥವಾ ಕಾಂತೀಯ ಶಕ್ತಿ ಇರುತ್ತದೆ. ಬೆಂಗಳೂರಿನ ಆ ಅಪಾರ್ಟ್ಮೆಂಟ್ ಮತ್ತು ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಆವರಣದ ನಡುವೆ ಒಂದು ತಾತ್ಕಾಲಿಕ ಫಾರ್ಮ್ ಹೋಲ್ ಅಥವಾ ಪೋರ್ಟಲ್ ಸೃಷ್ಟಿಯಾಗಿರಬಹುದೇ? ಇದರಿಂದಾಗಿ 500 ಕಿಲೋಮೀಟರ್ ದೂರವು ಕೇವಲ ಒಂದೇ ಸೆಕೆಂಡ್ಗೆ ಸುರುಳಿಯಾದಂತಾಗಿ ರವಿ ಅಲ್ಲಿಗೆ ತಲುಪಿರಬಹುದು. ಪುರಾತನ ಕಾಲದ ದೇವಸ್ಥಾನಗಳನ್ನು ಮತ್ತು ಪವಿತ್ರ ಸ್ಥಳಗಳನ್ನು ಭೂಮಿಯ ಅತಿ ಹೆಚ್ಚು ಶಕ್ತಿಯ ರೇಖೆಗಳ ಮೇಲೆ ನಿರ್ಮಿಸಲಾಗಿರುತ್ತದೆ ಎಂಬ ನಂಬಿಕೆ ಇದೆ. ಹಂಪಿ ಜಗತ್ತಿನ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಒಂದು. ಬೆಂಗಳೂರಿನ ಆ ನಿರ್ದಿಷ್ಟ ಜಾಗ ಮತ್ತು ಹಂಪಿ ಒಂದೇ ಶಕ್ತಿ ರೇಖೆಯ ಅಂದ್ರೆ ಲೈನ್ ಮೇಲೆ ಇರಬಹುದು. ರವಿಯ ಫೋನ್ ಮೆಲ್ಟ್ ಆಗಿದ್ದು ಇದಕ್ಕೆ ಸಾಕ್ಷಿ. ಅತಿಯಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಂದಾಗಿ ಆತನ ದೇಹ ಟೆಲಿಪೋರ್ಟ್ ಆಗಿದ್ದರೂ ಆಶ್ಚರ್ಯವೇ. ನಿಮ್ಮ ಅನಿಸಿಕೆಯನ್ನು ಟ್ರಾನ್ಸ್ಪೋರ್ಟೇಷನ್ ಸಾಧ್ಯವೇ? ಕಮೆಂಟ್ ನಲ್ಲಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ನಾನು ನಿಮ್ಮ ವಿಕೆ ಮಿಸ್ಟ್ರೀಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.